ಒಂಚೂರು ಬಡಿಸ್ಲಾ? ಚೂರು 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 ಸಕ್ 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 ಸಕ್. ಅಯ್ಯಯ್ಯಯ್ಯಯ್ಯಯ್ಯಯ್ಯ, ಇದೇನು ಮನೇನೋ ಮಾರ್ಕೆಟು? ರಾತ್ರಿ ಆದ್ರೆ ಕಣ್ಣಿಗೆ ನಿದ್ದೆ ಇಲ್ಲ, ಬೆಳಗ್ಗೆ ಎದ್ರೆ ಹೊಟ್ಟೆಗೆ ತಿಂಡಿ ಇಲ್ಲ. ಯಾಕೆ ಬೀಗ್ರೆ ಕೂಕೋತಾ ಇದ್ರಿ? ತಿಂಡಿ ಇಲ್ವಾ? ಧನಲಕ್ಷ್ಮಿ, ನಿಮ್ಮ ಅತ್ತೆನ ಕರೀಲಿಲ್ವಮ್ಮ ತಿಂಡಿಗೆ? ಅತ್ತೆ, ತಿಂಡಿ ತಿನ್ನಕ್ ಬನ್ನಿ ಅಂತ ಆಗ್ಲೇ ಕರೆದ್ನಲ್ಲ ಅತ್ತೆ. ಹ್ಞೂ ಕಣಮ್ಮ, ಧನ ಕೊಡೋದ ಧನಲಕ್ಷ್ಮಿ. ನೀನೊಬ್ಳೆ ತಿಂಡಿ ಕರೆದ್ರೆ ಸಾಕ? ಈ ಮನೆ ಬೀಗತ್ತಿ ನಾನು. ಇಲ್ಲಿ ಇಷ್ಟೊಂದು ಜನ ಇದ್ದಾರೆ, ಒಬ್ಬರಾದ್ರೂ ನಾನು ಕರೆದ್ರೆ ಬನ್ನಿ ಬೀಗ್ರೆ ತಿಂಡಿ ತಿನ್ನಿ ಅಂತ. ಏ ವಿಶಾಲು, ಬೀಗ್ರನ್ನ ತಿಂಡಿಗೆ ಬಾ ಅಂತ ಕರಿ. ಬೀಗ್ತಿಯಮ್ಮ, ಬನ್ನಿ ಕೂತ್ಕೊಳ್ಳಿ, ತಿಂಡಿ ತಿನ್ನೋರಂತೆ. ಏನ್ ಜನನೋ ಏನೋ, ಈ ಮನೆಯಲ್ಲಿ ಮರ್ಯಾದೆನ ಕೇಳ್ಪಡಿಬೇಕು. ಹೊಳಿಯ ಅನ್ನಿಸ್ಕೊಂಡು ಮನೆಗೆ ಬಂದಿದ್ದೀನಿ, ಒಂಚೂರು ಮರ್ಯಾದೆ ಅನ್ನೋದಿಲ್ಲ. ಅಳಿಂದ್ರೆ ಮರ್ಯಾದಿಂದ ಹೋಗಿ ಕೂತ್ಕೊಳ್ಳಿ. ಮರ್ಯಾದೆಯಿಂದ ತಿಂಡಿ ತಿನ್ನಿ. ರೀ, ಮರ್ಯಾದೆಯಿಂದ ಮಮ್ಮಿ, ಇಲ್ಲಿ ಮರ್ಯಾದೆ ಎಲ್ಲ ಕೇಳಕ್ ಹೋಗ್ಬೇಡ, ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಹಂಗಂತೀಯ? ಬಾ ಮಮ್ಮಿ, ಕೂತ್ಕೋ, ತಿಂಡಿ ತಿನ್ನುವಂತೆ ಬಾ. ಮಮ್ಮಿ, ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಹೇಳ್ತಿದ್ಯಲ್ಲ, ನೀನು ಮಂಚದ ಮೇಲೆ ತಾನೇ ಮಲ್ಕೊಂಡಿದ್ದು? ಹ್ಞೂ ಕಣಪ್ಪ, ಮಂಚದ ಮೇಲೆ ಮಲ್ಕೊಂಡಿದ್ದು. ಆದ್ರೆ ರಾತ್ರಿ ಎಲ್ಲ ಚಟಪಟ ಗಿಟಪಟ ಅಂತ ಮೊಬೈಲ್ ಸೌಂಡು. ಆಮೇಲೆ ಬುಸು ಬುಸು ಪಿಸು ಪಿಸು ಅಂತ ಮೊಬೈಲಲ್ಲಿ ಮಾತು. ಬೆಡ್ಶೀಟ್ ಒಳಗಿಂದ ಮೊಬೈಲ್ ಲೈಟು. ನಿದ್ದೆ ಹೆಂಗ ಬರುತ್ತೆ? ಅದು ಅಣ್ಣ, ನಿಂಗಾಗಲೇ ಹೇಳಿದ್ನಲ್ಲ, ಬುಕ್ ಸಿಕ್ಕಿರ್ಲಿಲ್ಲ, ಆನ್ಲೈನ್ ಲೀಕಲ್ಲಿ ಡೌನ್ಲೋಡ್ ಮಾಡಿದೆ ಅಂತ. ಅದನ್ನೇ ನಿನ್ನೆ ರಾತ್ರಿ ಮೊಬೈಲಲ್ಲಿ ನೋಡ್ತಿದ್ದೆ. ಬೀಗ್ರೆ ಓದೋ ಹುಡುಗಿ, ರಾತ್ರಿ ಎಲ್ಲ ಓದ್ತಾ ಇರ್ತಾಳೆ. ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಎಂತ ಮಾತು. ಈ ನನ್ನ ಮಗ ಅದು ಯಾವ ಭಯಲ್ಲಿ ಹೇಳಿದ್ನೋ ಏನೋ, ನಮ್ಮಮ್ಮ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ ಅಂತ. ಹೋಗ್ಲಿ ಬಿಡಿ, ಏನ್ ಮಾಡೋದು ನೋಡಿ. ಉಪ್ಪಿಲ್ಲ ಚಟ್ನಿ, ತರಕಾರಿ ಇಲ್ಲದ ಬಾತು. ರಾತ್ರಿ ಎಲ್ಲ ಚಟಪಟ ಗಿಟಪಟ ಅಂತ ಮೊಬೈಲ್ ಸೌಂಡು. ಆಮೇಲೆ ಬುಸು ಬುಸು ಪಿಸು ಪಿಸು ಅಂತ ಮೊಬೈಲಲ್ಲಿ ಮಾತು. ಬೆಡ್ಶೀಟ್ ಒಳಗಿಂದ ಮೊಬೈಲ್ ಲೈಟು. ಅದು ಅಣ್ಣ, ರೇಖಾ ಕಾಲ್ ಮಾಡಿದ್ಲು. ಅವಳಿಗೆ ಕೆಲವು ಸಬ್ಜೆಕ್ಟ್ ಬುಕ್ ಸಿಕ್ಕಿಲ್ಲ ಅಂತೆ, ಅದಕ್ಕೆ ಆನ್ಲೈನ್ ಪರ್ಚೇಸ್ ಮಾಡು ಅಂತ ಹೇಳ್ತಿದ್ದೆ. ನಾನೇನು ಕೇಳಿಲ್ವಲ್ಲ ವರ, ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಬರು ಯಾಕೆ ಹೀಗೆ ನಡ್ಕೋತಿದ್ದಾಳೆ? ಅವಳೇನಾದರೂ ದಾರಿ ತಪ್ಪಿದಾಳ? ಅಯ್ಯಯ್ಯೋ, ಹಾಗೇನಾದರೂ ಆದರೆ ಏನು ಮಾಡೋದು? ಮೊದಲೇ ಮರ್ಯಾದೆಗಂದು ಬದುಕೋ ಜನ ನಾವು. ನಮ್ಮಂಥವ್ರು ಉದ್ಧಾರ ಆದರೆ ಚಪ್ಪಾಳೆ ತಟ್ಟೋ ಕೈಗಳಿಗಿಂತ ಎಡವು ಬಿದ್ದರೆ ಆಡ್ಕೊಂಡು ನಗೋ ಬಾಯಿಗಳೇ ಹೆಚ್ಚು. ಇಲ್ಲ, ಯಾವ ಕಾರಣಕ್ಕೂ ಆ ರೀತಿ ಆಗಬಾರ್ದು. ಆ ರೀತಿ ಆಗಕ್ಕೆ ನಾನು ಬಿಡಲೂಬಾರ್ದು. ಆದರೆ ಅವಳ ತಲೆ ಏನು ನೋಡ್ತಿದೆ, ಅವಳ ಜೀವನದಲ್ಲಿ ಏನು ನಡೀತಿದೆ ಅಂತ ಹೇಗೆ ತಿಳ್ಕೊಳ್ಳಿ? ಅವಳು ಯಾರನ್ನಾದರೂ ಪ್ರೀತಿ ಗೀತಿ ಅಂತ ಛೆ, ನಾನೇ ಯೋಚನೆ ಮಾಡ್ತಾಯಿದ್ದೀನಿ. ನಾನೇ ನನ್ನ ತಂಗಿ ಬಗ್ಗೆ ಹೀಗೆಲ್ಲ ತಿಳ್ಕೊಳ್ಳೋದ? ಇಲ್ಲ, ನನ್ನ ತಂಗಿ ಹಾಗೆಲ್ಲ ಮಾಡೋಳಲ್ಲ. ಅಕಸ್ಮಾತ್ ನಾನು ಯೋಚನೆ ಮಾಡ್ತಿರೋದೇನಾದರೂ ನಿಜ ಆಗಿದ್ರೆ, ಛೇ, ಈ ವಿಷಯನ ಹೇಗೆ ತಿಳ್ಕೊಳ್ಳಿ? ಯಾರನ್ನು ಕೇಳಲಿ? ಯಾರು ಈ ಮಗು? ಅಣ್ಣ, ಇದು ನಮ್ಮ ಕಂಪ್ನಿ ವಾಚ್ಮೆನ್ ಮಗು ಅಣ್ಣ. ನಾವು ದುಡ್ಡಿನ ಸಮಸ್ಯೆಯಿಂದ ಸ್ಕೂಲ್ ಬಿಡಿಸಿದ್ರಂತೆ. ನೀನು ಕೊಟ್ಟು ಬೋನಸ್ಸಿಂದ ಮತ್ತೆ ಸ್ಕೂಲ್ಗೆ ಸೇರಿಸಿದ್ದಾರೆ. ಆ ಖುಷಿಲಿ ಮಗು ಮಾತಾಡಿದೆ. ಹೀಗೆ ತುಂಬ ವಿಡಿಯೋಸ್ ಇದೆ ಅಣ್ಣ. ಇದು ಸ್ಪೆಷಲ್ ಇತ್ತು ಅಂತ ನಿನಗೆ ತೋರಿಸ್ದೆ ಅಷ್ಟೇ. ಒಂದು ಕೆಲಸ ಮಾಡು ಸರಿ, ಈ ಮಗು ಹೈಸ್ಕೂಲ್ ಮುಗಿಸೋವರೆಗೂ ಎಜುಕೇಷನ್ ಖರ್ಚೆಲ್ಲ ನಮ್ಮ ಟ್ರಸ್ಟ್ಗೆ ನೋಡ್ಕೊಳ್ಳೋದಕ್ಕೆ. ಆಯ್ತಣ್ಣ.
ಅಕ್ಕ, ದುಡ್ಡನ್ನ ಎಷ್ಟು ಬೇಕಾದರೂ ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು. ಅದೇ ದುಡ್ಡನ್ನ ಹೇಗೇಗೋ ಖರ್ಚು ಮಾಡ್ಬೋದು. ಆದರೆ ಆ ದುಡ್ಡಲ್ಲಿ ಇಷ್ಟೊಂದು ಆನಂದ ಸಿಗುತ್ತೆ ಅನ್ನೋದು ನನಗೆ ಗೊತ್ತಾಗಿದ್ದಿದೆ ಮೊದಲು. ನಾನು ಇದುವರೆಗೂ ಬೇಕಾದಷ್ಟು ಜನಕ್ಕೆ ಸಹಾಯ ಮಾಡಿದ್ದೆ, ಆದರೆ ಅವರು ಸಹಾಯ ಕೇಳ್ಕೊಂಡು ಬಂದ ಮೇಲೆ ಮಾಡಿದ್ದೆ. ನಾನಾಗಿ ನಾನೇ ಸಹಾಯ ಮಾಡಿ ಥ್ಯಾಂಕ್ಸ್ ಹೇಳಿಸ್ಕೊಂಡಿದ್ದು ಇದೇ ಮೊದಲನೇ ಸಲ. ಆ ಮಗು ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾಗ ನಮ್ಗೆ ಎಷ್ಟು ಸಂತೋಷ ಆಯ್ತು. ಆ ಸಂತೋಷಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಅಕ್ಕ. ಆ ಸಂತೋಷದ ಮುಂದೆ ನಾನು ಕೊಟ್ಟು ದುಡ್ಡು ಏನಕ್ಕೂ ಅಲ್ಲಕ್ಕ. ವೀರು, ನೀನೆಲ್ಲ ಹೊರಗಡೆ ಹೋಗ್ಬೇಕಿತ್ತಲ್ಲ, ಲೇಟ್ ಆಗ್ತಿದೆ. ಓ ಮರ್ತೆ ಹೋಗಿದ್ದಕ್ಕ. ಅಕ್ಕ, ಸ್ವಲ್ಪ ಶ್ರಾವಣಿನ ಕರಿತೀಯ? ಒಂದಲ್ಲ ಒಂದು ದಿನ ಅಪ್ಪ ಹೊರಗಡೆ ಹೋಗುವಾಗ ಅವರು ನನ್ನನ್ನು ಕರೆದು ಮಾತಾಡಿಸ್ತಾರೆ. ಶ್ರಾವಣಿನ ಯಾಕೆ? ಅವಳೇನ್ ತಪ್ಪ ಮಾಡಿದ್ಲು? ಕರಿಯಕ್ಕೆ ಹೇಳ್ತೀನಿ.